ಏನೆಲ್ಲ ಸಹಕಾರ ಬೇಕೋ ಏನೆಲ್ಲ ಅವಶ್ಯಕತೆಗಳಿದೆ ಕಾರ್ಯಾಚರಣೆಗೆ ಅದನ್ನು ಪೂರೈಸೋ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೀವಿ ಅಂತ ಹೇಳ್ತಾರೆ ಸಂಸದರು. ಹಿಟಾಚಿ ಕಾರ್ಯಾಚರಣೆಗೆ ಪದೇ ಪದೇ ಕಲ್ಲು ಬಂಡೆಗಳ ಅಡ್ಡಿ ಆಗ್ತಾ ಇದೆ. ಸದ್ಯ ಬ್ರೇಕರ್ ಮೂಲಕ ಕಲ್ಲುಗಳನ್ನು ಒಡೆಯುವಂತಹ ಕಾರ್ಯಾಚರಣೆ ಈಗ ನಡೀತಾ ಇದೆ. ಕಲಬುರಗಿ ಬೆಳಗಾವಿಯಿಂದ SDRF ತಂಡ ಕೂಡ ಈಗಾಗಲೇ ಸ್ಥಳದ ಕಡೆಗೆ ಆಗಮಿಸ್ತಾ ಇದೆ. ಈ ರೀತಿ ಅಡ್ಡಲಾಗಿ ಬಂಡೆಕಲ್ಲುಗಳು ಸಿಕ್ಬಿಟ್ರೆ ಅದು ಕಾರ್ಯಾಚರಣೆಗೆ ಬಹಳ ದೊಡ್ಡ ಅಡೆತಡೆ ಆದ ಹಾಗೆ. ಒಂದು ವೇಳೆ ಇದಿಲ್ಲ ಅಂದಿದ್ರೆ ಆದಷ್ಟು ಬೇಗ ಕಾರ್ಯಾಚರಣೆಯನ್ನ ಯಶಸ್ವಿಗೊಳಿಸಬಹುದಾಗಿತ್ತು. ಬಹಳಷ್ಟು ಪ್ರಕರಣಗಳಲ್ಲಿ ಈ ರೀತಿಯಾದಂಥದ್ದು ಮರುಕಳಿಸುತ್ತೆ. ಯಾಕಂದ್ರೆ ಭೂಮಿಯ ಆಳಕ್ಕೆ ಹೋಗ್ತಿದ್ದ ಹಾಗೇನೆ ಒಂದು ಹಂತದಲ್ಲಿ ಕಲ್ಲು ಬಂಡೆಗಳು ಸಿಗೋದಕ್ಕೆ ಶುರುವಾಗುತ್ತೆ. ಮಣ್ಣನ್ನು ಕೊರೆದು ಆ ಸ್ಥಳ ತಲುಪಿ ಸುರಕ್ಷಿತವಾಗಿ ಮಗುವನ್ನ ಹೊರತರೋದೇ ಮೊದಲಿಗೆ ಸವಾಲಿನ ಕೆಲಸ. ಅದರ ಜೊತೆಗೆ ಹೆಚ್ಚು ಸಮಯ ಕೂಡ ನಿಮ್ಮ ಬಳಿ ಇರೋದಿಲ್ಲ. ಹೆಚ್ಚು ಸಮಯ ಖರೀದಿ ಮಾಡೋದಕ್ಕಾಗಲ್ಲ. ನಾವು ಇಲ್ಲಿ ಕಾರ್ಯಾಚರಣೆ ತಡ ಮಾಡ್ತಾ ಇದ್ದಷ್ಟು ಅಲ್ಲಿ ಮಗುವಿನ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನು ಕೂಡ ಅಟ್ ದಿ ಸೇಮ್ ಟೈಮ್ ಯೋಚನೆ ಮಾಡಬೇಕಾಗುತ್ತೆ. ಅದೇ ಕಾರಣಕ್ಕಾಗಿ ಇಷ್ಟು ತ್ವರಿತಗತಿಯಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತೆ, ಮಗುವಿನ ಯೋಗಕ್ಷೇಮವನ್ನು ಗಮನದಲ್ಲಿಟ್ಕೊಂಡು. ಆದರೆ ಈ ರೀತಿಯಾಗಿ ಕಲ್ಲು ಬಂಡೆಗಳು ಅಡ್ಡ ಸಿಕ್ಕಿದಾಗ ಅದನ್ನು ಸಿಡಿಸಬೇಕಾಗತ್ತೆ. ಮತ್ತು ಅದರಿಂದ ಆ ಮಗು ಇರುವಂಥ ಸ್ಥಳದಲ್ಲಿ ಯಾವುದೇ ರೀತಿ ತೊಂದರೆ ಉಂಟಾಗದ ಹಾಗೆ ಗಮನ ವಹಿಸಿಕೊಂಡು ಆ ಬಂಡೆಗಳನ್ನು ಅಲ್ಲಿಂದ ತೆರವು ಮಾಡಬೇಕು, ಬಂಡೆಗಳನ್ನು ಪುಡಿ ಮಾಡಿ ಅಲ್ಲಿಂದ ಮುಂದೆ ಸಾಗಬೇಕಾಗುತ್ತೆ. ಇದು ಬಹಳ ಕ್ಲಿಷ್ಟಕರವಾದಂಥ ಪರಿಸ್ಥಿತಿ ನಿರ್ಮಾಣ ಆಗೋದು ಸಹಜವಾಗಿ. ಕೊಳವೆ ಬಾವಿಯಲ್ಲಿ ಮಕ್ಕಳು ಬಿದ್ದಂತಹ ಪ್ರಕರಣಗಳಲ್ಲಿ ಈ ರೀತಿ ಬಂಡೆಕಲ್ಲು ಅಡ್ಡ ಸಿಕ್ಕಿದಾಗೆಲ್ಲ ಇನ್ನೇನು ಕಾರ್ಯಾಚರಣೆ ಮುಗಿದು ಹೋಗುತ್ತೆ, ಇನ್ನು ಸ್ವಲ್ಪ ದೂರದಲ್ಲಿದ್ದೀವಿ ಅಷ್ಟೇ, ಕೆಲವು ಕ್ಷಣಗಳು ಅಥವಾ ಇನ್ನೊಂದು ಅರ್ಧ ತಾಸಿನಲ್ಲಿ ನಾವು ಕಾರ್ಯಾಚರಣೆ ಯಶಸ್ವಿಗೊಳಿಸ್ತೀವಿ ಎನ್ನುವಾಗ ಅಡ್ಡ ಸಿಗುವಂಥ ಈ ರೀತಿಯಂಥ ಬಂಡೆಕಲ್ಲುಗಳು ಆ ಕಾರ್ಯಾಚರಣೆಯ ಅವಧಿ ಇನ್ನಷ್ಟು ವಿಸ್ತೃತ ಆಗೋ ಹಾಗೆ ಮಾಡಿಬಿಡುತ್ತೆ. ಹಾಗಾದಾಗ ಮಗುವಿನ ಮೇಲೆ ಹೆಚ್ಚಿನ ನಿಗಾ ಇರಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಸಮಯ ಹೆಚ್ಚಾಗ್ತಾ ಹೋದಾಗೆಲ್ಲ ದೊಡ್ಡವರಾದರೆ ಏನೋ ಒಳಗಡೆ ಪ್ರಜ್ಞಾಪೂರ್ವಕವಾಗಿರ್ತಾರೆ, ಅಥವಾ ಒಂದಷ್ಟು ಸಮಯ ಹೆಚ್ಚು ಕಡಿಮೆ ಆದರೂ ಏನೋ ಸಾಧ್ಯತೆಗಳಿರುತ್ತೆ ಅಂತ ಭಾವಿಸ್ಬೋದು. 2 ವರ್ಷದ ಮಗು ಅದು, ಸಾತ್ವಿಕ್ ಮುಜಗುಂಡ ಅಂತ, 2 ವರ್ಷದ ಪಾಪು, ಏನೂ ಅರಿವಿರೋದಿಲ್ಲ. ತಾನು ಎಲ್ಲಿ ಸಿಕ್ಕಾಕೊಂಡಿದ್ದೀನಿ, ಏನು ಮಾಡಬೇಕು, ಯಾವುದೊಂದರ ಅರಿವು ಕೂಡ ಇರೋದಿಲ್ಲ. ಹೊರಗಿರೋರ ಜವಾಬ್ದಾರಿ ಆಗಿರುತ್ತೆ ಆದಷ್ಟು ಬೇಗ ಕಾರ್ಯಾಚರಣೆಯನ್ನು ಯಶಸ್ವಿಗೊಳಿಸಿ ಮಗುವನ್ನು ಸುರಕ್ಷಿತವಾಗಿ ಜೀವಂತವಾಗಿ ಅಲ್ಲಿಂದ ಹೊರ ತರಬೇಕಾಗಿರೋದು. ಆ ಪರಿಸ್ಥಿತಿಯ ನಡುವೆ ಈ ರೀತಿಯ ಸವಾಲುಗಳು ಎದುರಾದಾಗ ಅಲ್ಲಿ ಕಾರ್ಯಾಚರಣೆಯಲ್ಲಿ ನಿರತರಾಗಿರುವಂತಹ ಸಿಬ್ಬಂದಿಗಳು, ಅಧಿಕಾರಿ ವರ್ಗ, ಸದ್ಯ ಸ್ಥಳದಲ್ಲಿ ಬೀಡು ಬಿಟ್ಟಿರುವಂತಹ ತಜ್ಞರು ತಮ್ಮ ಎಲ್ಲ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಬಳಸಿ ತಂತ್ರಜ್ಞಾನದ ಸಹಾಯವನ್ನು ಪಡೆದುಕೊಂಡು ಇಂಥ ಕಾರ್ಯಾಚರಣೆಗಳನ್ನು ನಡೆಸ್ತಾ ಇರ್ತಾರೆ. ಆದಾಗಿಯೂ ಕೂಡ ಇಂಥ ಅಡೆತಡೆಗಳು ಎದುರಾದಾಗ ಆದಷ್ಟು ಬೇಗ ಅದನ್ನು ಬದಿಗೊತ್ತಿ ಮುಂದೆ ಸಾಗೋದು ಹೇಗೆ ಅನ್ನೋದು ನಿಜಕ್ಕೂ ಆ ಕ್ಷಣಕ್ಕೆ ದೊಡ್ಡ ಸವಾಲಿನ ಕೆಲಸ. ಯಾಕಂದರೆ ಬಹಳ ಒತ್ತಡದಲ್ಲಿ ಪಾಪ ಸಿಬ್ಬಂದಿ, ಅಲ್ಲಿರುವಂಥ ಅಧಿಕಾರಿಗಳು ಇಂಥ ಸಂದರ್ಭಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೂ ಕೂಡ ಮಗುವನ್ನು ಉಳಿಸಬೇಕು, ಸುರಕ್ಷಿತವಾಗಿ ಹೊರತರಬೇಕು ಅನ್ನುವಂಥ ಉದ್ದೇಶ ಇರುತ್ತೆ. ಆದರೆ ಪರಿಸ್ಥಿತಿ ಅದಕ್ಕೆ ಸಹಕಾರಿಯಾಗಿರೋದಿಲ್ಲ. ಕಲ್ಲು ಬಂಡೆಗಳ ಅಡ್ಡ ಸಿಕ್ಕಿರೋದ್ರಿಂದ ಈಗ ಆ ಕಲ್ಲು ಬಂಡೆಗಳನ್ನು ಪುಡಿ ಮಾಡಿ ನಂತರ ಮುಂದುವರಿಬೇಕಾಗಿರುವಂಥ ಪರಿಸ್ಥಿತಿ. ಆ ಮಗು 16 ಅಡಿ ಆಳದಲ್ಲಿ ಸಿಕ್ಕಾಕೊಂಡಿರೋದು, ಅದಕ್ಕೆ ಒಂದಷ್ಟು ಅಡಿಗಳ ಅಂತರದಲ್ಲಿ ಮತ್ತೊಂದು ದೊಡ್ಡ ಗುಂಡಿಯನ್ನು ಈಗ ಮಾಡಿದ್ದಾರೆ JCB ಹಿಟಾಚಿಗಳ ಸಹಾಯದಿಂದ. ಈಗ ಆ ಗುಂಡಿಯ ಮೂಲಕ ಮಗು ಸಿಲುಕಿರುವಂಥ ಈ ಕೊಳವೆ ಬಾವಿಯ ರಂಧ್ರದ ಕಡೆಗೆ ಮತ್ತೆ ಈಗ ಕೊರೆಯೋ ಸಂದರ್ಭದಲ್ಲಿ ಬಂಡೆಗಳು ಅಡ್ಡ ಸಿಕ್ಕಿರೋದು. ಈಗ ಆ ಬಂಡೆಗಳನ್ನು ದಾಟಿ ಮಗುವನ್ನು ತಲುಪಬೇಕಾಗಿದೆ. ಇಲ್ಲಿ ಸ್ವಲ್ಪ ಸಮಯ ಆಗಬಹುದು, ಆತಂಕವೂ ಹೆಚ್ಚಾಗುತ್ತೆ. ನೋಡಿ, ಸ್ಥಳದಲ್ಲಂತೂ ಯಾವ ರೀತಿ ಪರಿಸ್ಥಿತಿ ಇದೆ ಅಂಥೇಳಿ ಬಹುಶಃ ಇಡೀ ಗ್ರಾಮದ ಜನ ಅಲ್ಲಿ ಸ್ಥಳದಲ್ಲಿ ಜಮಾಯಿಸಿದ್ದಾರೆ. ಪೊಲೀಸರ ತಂಡವೇ ಸ್ಥಳದಲ್ಲಿ ನೆರೆದಿದೆ. ಅಧಿಕಾರಿಗಳು, ತಜ್ಞರು, ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ನಿರಂತರವಾಗಿ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸಂಜೆ 5:30, 6 ಗಂಟೆ ಅಷ್ಟೊತ್ತಲ್ಲಿ ಆಗಿರುವಂಥ ಘಟನೆ ಇದು. ಕುಟುಂಬ ವರ್ಗದವರು ಕೂಡ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಬೇಕಾದ್ರೆ ಇಡೀ ಘಟನೆ ಹೇಗಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ವಿವರಿಸ್ತಾ ಇದ್ದಾರೆ. ನಿನ್ನೆ ಕೊರೆದಿರುವಂಥ ಕೊಳವೆ ಬಾವಿ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರಿಗೆ ವ್ಯಕ್ತಿಯೊಬ್ಬರು ಹರಕೆ ಹೊತ್ತಿದ್ದಾರೆ. ಗ್ರಾಮದ ಪ್ರಖ್ಯಾತ ಸಿದ್ಧಲಿಂಗ ಮಹಾರಾಜರ ದೇವಸ್ಥಾನ ಮಗು ಬದುಕಿ ಬರಲಿ ಅಂತ ಕುಟುಂಬಸ್ಥರೊಬ್ಬರು ಹರಕೆ ಹೊತ್ತಿದ್ದಾರೆ, ದೇವರ ಮೊರೆ ಹೋಗಿದ್ದಾರೆ. ಸುಪ್ರಸಿದ್ಧ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ದೇವಸ್ಥಾನಕ್ಕೆ ಆ ಕುಟುಂಬದ ಸದಸ್ಯರೊಬ್ಬರು ಹರಕೆ ಹೊತ್ಕೊಂಡಿದ್ದಾರೆ, ಮಗು ಜೀವಂತವಾಗಿ ಹೊರಬರಲಿ ತಂದೆ ಅಂತ ಹೇಳಿ. ಸದ್ಯಕ್ಕೆ ಈಗ ಅವರ ಬಳಿ ಇರೋದು ಅದೊಂದೇ ಆಯ್ಕೆ. ಯಾಕಂದ್ರೆ ಕಣ್ಣೆದುರಿಗೆ ಅವರು ಅಲ್ಲಿ ಕಾರ್ಯಾಚರಣೆ ಹೇಗಾಗ್ತಾ ಇದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದಾರೆ, ಸ್ಥಳದಲ್ಲಿದ್ದಾರೆ, ಅವರ ಕಣ್ಣೆದುರಿಗೆ ಕಾರ್ಯಾಚರಣೆ ನಡೀತಾ ಇದೆ. ಅದಕ್ಕಾಗಿ ಸಿಬ್ಬಂದಿ ಅಧಿಕಾರಿಗಳು ಎಷ್ಟು ಹರಸಾಹಸ ಪಡ್ತಾ ಇದ್ದಾರೆ, ನಿತ್ಯ ನಿರಂತರ ಕಾರ್ಯಾಚರಣೆ ಹೇಗೆ ನಡೀತಾನೆ ಇದೆ ಅನ್ನೋದು ಅವ್ರ ಗಮನಕ್ಕಿದೆ.
ಯಾರೊಬ್ಬರು ಏನು ಮಾಡೋ ಸ್ಥಿತಿಯಲ್ಲಿಲ್ಲ. ಕಾರ್ಯಾಚರಣೆ ಸಂಪೂರ್ಣ ಆಗೋವರೆಗೂ ಕೂಡ ದೇವರಿಗೆ ಕೈ ಮುಗಿಬೇಕು, ದೇವರಲ್ಲಿ ಹರಕೆ ಕಟ್ಕೊಳ್ಬೇಕು, ದೇವರೇ ಕಾಪಾಡಪ್ಪ ಅಂತ ಬೇಡ್ಕೊಳ್ಬೇಕು ಅಷ್ಟೇ. ಮನುಷ್ಯ ಏನೇ ಪ್ರಯತ್ನಗಳನ್ನು ಮಾಡಿದ್ರೂ ಅದೆಲ್ಲವನ್ನೂ ಮೀರಿ ದೇವರ ಒಂದು ಆಶೀರ್ವಾದ ಇದ್ದರೆ ಎಲ್ಲವೂ ಸಾಧ್ಯವಾಗುತ್ತೆ ಅನ್ನೋದು ಜನರ ನಂಬಿಕೆ. ಹೀಗಾಗಿ ಸುಪ್ರಸಿದ್ಧ ದೇವರ ಬಳಿ ಸಾಕಷ್ಟು ನಂಬಿಕೆ ಇಟ್ಟಿದ್ದಾರೆ. ಆ ಭಾಗದಲ್ಲಿ ಸಿದ್ಧಲಿಂಗ ಮಹಾರಾಜರ ಆರಾಧನೆ, ಅವರ ದೇವಸ್ಥಾನ, ನಂಬಿಕೆಗಳು ಬಹಳ ಬಲವಾಗಿದೆ. ದೇವರಲ್ಲಿ ಕುಟುಂಬದ ಸದಸ್ಯರೊಬ್ಬರು ಈಗ ಹರಕೆ ಹೊತ್ಕೊಂಡಿದ್ದಾರೆ, ಮಗು ಜೀವಂತವಾಗಿ ಹೊರಗೆ ಬರಲಿ ಅಂತ. ಸಂಜೆವರೆಗೂ ಕುಟುಂಬ ಸದಸ್ಯರ ಎದುರುಗಡೆ ಮುದ್ದಾಗಿ ಆಟ ಆಡ್ಕೊಂಡಿದ್ದಂತಹ ಕಂದ ಹೀಗೆ ಆಟ ಆಡ್ತಾ ಜಮೀನಿಗೆ ಹೋಗಿರೋದು. ಅಂದರೆ ಜಮೀನಿನಲ್ಲೇ ಅವರ ಮನೆ ಕೂಡ ಇರೋದು, ಯಾರ ಗಮನಕ್ಕೂ ಬಂದಿಲ್ಲ. ಅಂದರೆ ಪರಿಸ್ಥಿತಿ ಹಾಗಿದ್ದಾಗ ಕೆಲವೊಂದು ಸನ್ನಿವೇಶಗಳು ಸೃಷ್ಟಿಯಾಗ್ಬಿಡುತ್ತೆ ಅಂತ ಯಾರೂ ಗಮನಿಸಿಲ್ಲ. ಅದಾದ ಮೇಲೆ ಮಗು ಕಾಣೆಯಾಗಿದೆಯಲ್ಲ ಅಂತ ಹುಡುಕಾಡೋದಕ್ಕೆ ಶುರುವಾದಾಗ ಅವ್ರಿಗೆ ಅರಿವಾಗಿದೆ, ಬಹುಶಃ ಮಗು ಈ ಕೊಳವೆ ಬಾವಿಯೊಳಗೆ ಬಿದ್ದಿದೆ ಅಂತ. ಆಗ ಅದ್ರ ಬಳಿ ಹೋಗಿ ನೋಡಿದ್ದಾರೆ, ಕೊಳವೆ ಬಾವಿ ಒಳಗಿಂದ ಮಗುವಿನ ಧ್ವನಿ ಕೇಳಿಸ್ತಾ ಇತ್ತು. ತಕ್ಷಣ ಇಡೀ ಕುಟುಂಬಸ್ಥರು ಆತಂಕಕ್ಕೊಳಗಾಗಿದ್ದಾರೆ. ತಮ್ಮ ಇಡೀ ಕುಟುಂಬದ ಸದಸ್ಯರಿಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ವಿಚಾರ ಗೊತ್ತಾಗ್ತಿದ್ದ ಹಾಗೆ ಅಧಿಕಾರಿಗಳು ಮತ್ತು JCB ಹಿಟಾಚಿಗಳ ಸಮೇತ ಪೊಲೀಸರ ತಂಡವಾಗಿ ಸ್ಥಳಕ್ಕೆ ಬಂದು ಆ ಕ್ಷಣದಿಂದನೇ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಎಲ್ಲೂ ಕೂಡ ವಿಳಂಬ ಆಗೇ ಇಲ್ಲ. ಶಾಸಕರು ಕೂಡ ಸಂಪೂರ್ಣವಾದಂತಹ ಸಾಥ್ ಕೊಟ್ಟಿದ್ದಾರೆ ಕಾರ್ಯಾಚರಣೆಗೆ. ಇನ್ನು ಈಗಷ್ಟೇ ಸಂಸದ ರಮೇಶ್ ಜಿಗಜಿಣಗಿ ಅವರು ಕೂಡ ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರು. ಸಂಪೂರ್ಣ ಮಾಹಿತಿ ಪಡೆದುಕೊಂಡಿದ್ದೀನಿ, ಏನೆಲ್ಲ ಅವಶ್ಯಕತೆ ಇದೆ ಎಲ್ಲವನ್ನು ಕೂಡ ಪೂರೈಕೆ ಮಾಡಲಾಗ್ತಾ ಇದೆ. ಎಲ್ಲರ ಆಶಯ, ಎಲ್ಲರ ಪ್ರಾರ್ಥನೆ ಒಂದೇ, ಮಗು ಜೀವಂತವಾಗಿ ಸುರಕ್ಷಿತವಾಗಿ ಗುಂಡಿಯಿಂದ ಆದಷ್ಟು ಬೇಗ ಈ ಕೊಳವೆ ಬಾವಿಯಿಂದ ಹೊರಗೆ ಬರುವಂತಾಗಲಿ ಅಂತ. ಕೇವಲ ಕುಟುಂಬದ ಸದಸ್ಯರು ಮಾತ್ರ ಇದರಿಂದ ನೋವಿಗೊಳಗಾಗಿದ್ದಾರೆ ಅಥವಾ ಅವರು ಮಾತ್ರ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಅಂತಲ್ಲ, ಪ್ರತಿಯೊಬ್ಬರ ಪ್ರಾರ್ಥನೆ ಇದೆ. ಆ ಬಲಭಾಗದ ವಿಡಿಯೋ ನೋಡಿ, ಆ ಮಗು ಮುದ್ದಾಗಿ ಆಟ ಆಡ್ತಾ ಇರುವಂಥದ್ದು ಒಂದು ವಿಡಿಯೋ. 2 ವರ್ಷದ ಮಗು, ಸಾತ್ವಿಕ್ ಮುಜಗುಂಡ ಅಂತ. ಇಷ್ಟು ಮುದ್ದಾಗಿರೋ ಮಗು ಈಗ ಆ ಕೊಳವೆ ಬಾವಿಯೊಳಗೆ ಸಿಕ್ಕಾಕೊಂಡಿದೆ. ಮಗುವಿನ ಕಾಲು ಮಾತ್ರ ಸದ್ಯಕ್ಕೆ ನಿಮಗೆ ಆ ಕ್ಯಾಮರಾ ಬಿಟ್ಟಿದಾರಲ್ಲ ಆ ಕೊಳವೆ ಬಾವಿ ಒಳಗೆ, ಅದರ ಮಾನಿಟರ್ ಇದು. ಮೇಲಿಂದ ಮಗುವಿನ ಚಲನವಲನವನ್ನು ಈ ಮಾನಿಟರ್ನಲ್ಲಿ ಗಮನಿಸ್ತಾ ಇರ್ತಾರೆ. ಮಗುವಿನ ಕಾಲು ಮಾತ್ರ ಅದರಲ್ಲಿ ಕಾಣ ಸಿಗ್ತಾ ಇದೆ, ಅದು ಕೂಡ ಅಲುಗಾಡುವಂಥದ್ದನ್ನು ಕೂಡ ಆಗಾಗ ಗಮನಿಸಬಹುದು. ಸದ್ಯಕ್ಕೆ ಅದೊಂದೇ ಆಶಾಕಿರಣ, ಆಶಾದಾಯಕವಾಗಿರುವಂಥ ಬೆಳವಣಿಗೆ ಅಂತ ಹೇಳಿದ್ರೆ. ಈಗ ಬಂಡೆಕಲ್ಲುಗಳನ್ನು ಮತ್ತೆ ಪಕ್ಕಕ್ಕೆ ಸರಿಸಿ ಅದನ್ನು ಪುಡಿಗಟ್ಟಿ ಮುಂದುವರೆದು ಮಗುವನ್ನು ರಕ್ಷಣೆ ಮಾಡಬೇಕು. ಇನ್ನು ಎಷ್ಟೊತ್ತಿನವರೆಗಾಗುತ್ತೆ ಕಾರ್ಯಾಚರಣೆ, ಇಷ್ಟೊತ್ತಿಗಾಗೋಗುತ್ತೆ, ಇನ್ನಿಷ್ಟು ಸಮಯ ಸಾಕು ಅಂತ ಎಕ್ಸಾಕ್ಟಾಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಅಲ್ಲಿನ ತಹಶೀಲ್ದಾರ್ ಆಗಿರುವಂತಹ ಮಂಜುಳಾ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುಳಾ ಅವರು ನಮಸ್ತೆ. ಸ್ಥಳದಲ್ಲಿ ಇದ್ದೀರಾ ನೀವು ಕೂಡ? ಸರ್ ಇದೀವಿ ಸರ್. ಮೇಡಮ್, ಕಾರ್ಯಾಚರಣೆ ಹೇಗಾಗ್ತಾ ಇದೆ? ಬಂಡೆಕಲ್ಲುಗಳ ಅಡ್ಡ ಬಂದಿದೆ ಅನ್ನೋದು ಗೊತ್ತಾಯ್ತು, ಬಹಳ ತೊಂದರೆ ಆಗಿದೆಯಾ ಕಾರ್ಯಾಚರಣೆಗೆ ಅಥವಾ ಆದಷ್ಟು ಬೇಗ ಮುಂದುವರಿಸಲಾಗುತ್ತಾ ಕಾರ್ಯಾಚರಣೆ? ಸ್ಥಳದಿಂದ ಏನು ಗೊತ್ತಾಗ್ತಾ ಇದೆ? ಸರ್ ಇವಾಗ ಪ್ರೆಸೆಂಟು ಕಲ್ಲು ಬಂದಿರೋದ್ರಿಂದ ಸ್ವಲ್ಪ ನಾವು ಅದನ್ನ ಇದು ಮಾಡ್ಲಿಕ್ಕೆ SDRF ಟೀಮ್ ಕೂಡ ಬಂದಿದೆ ಸರ್. NDRF ಟೀಮನ್ನ ಕರೆಸ್ತಾ ಇದೀವಿ ಸರ್. ಪ್ರೆಸೆಂಟ್ ಅದು ಸ್ವಲ್ಪ ಕಲ್ಲು ಬಂದಿರೋದನ್ನ ಅಡ್ಡ ಆಗಿರೋದ್ರಿಂದ ಸ್ವಲ್ಪ ತೊಂದರೆ ಆಗಿದೆ, ಬಟ್ ಮಾಡ್ತಾ ಇದೀವಿ ಸರ್. ಪ್ರಯತ್ನ ಮಾಡಿ ಎಲ್ಲ ಹೊರಗಡೆ ಮಾಡ್ಲಿಕ್ಕೆ ತರಲಿಕ್ಕೆ ಮಾಡ್ತೀವಿ. ಬಟ್ ಇಲ್ಲಿಂದ ಮುಂದಕ್ಕೆ ಕಾರ್ಯಾಚರಣೆಯ ರೂಪುರೇಷೆ ಹೇಗೆ ಮೇಡಮ್? ಅಂದ್ರೆ ಆ ಬಂಡೆಕಲ್ಲನ್ನ ಪುಡಿ ಮಾಡೋದು ಅಂತನಾ ಅಥವಾ ಪರ್ಯಾಯ ಮತ್ತೇನಾದ್ರೂ ದಾರಿಗಳು ಹುಡುಕ್ಬೇಕಾ ಕಾರ್ಯಾಚರಣೆಗೆ, ಹೇಗೆ ಸರ್? ಅದೇ ಸರ್, ಟೀಮ್ ಬಂದಾದ್ಮೇಲೆ ಅದನ್ನ ಫೈಂಡ್ ಔಟ್ ಮಾಡ್ತೀವಿ ಸರ್. ಎಲ್ಲ ಆಫೀಸರ್ಸ್ ಎಲ್ಲ ಡಿಸ್ಕಷನ್ ಮಾಡ್ಕೊಂಡು ಏನ್ ಮಾಡ್ಬೇಕು. ಸದ್ಯಕ್ಕೆ ಇದುವರೆಗೂ ಕಾರ್ಯಾಚರಣೆ ನಡೆಸಿದ್ರಲ್ಲ ಸಿಬ್ಬಂದಿ, ಈಗ 18 ಅಡಿ JCB ಮೂಲಕ ಕೊರೆದಿದ್ದಾರಲ್ಲ, ಈಗಿನ ಪರಿಸ್ಥಿತಿ ನೋಡಿ, ಅವ್ರು ಏನು ಹೇಳ್ತಿದ್ದಾರೆ? ಸ್ಥಳದಲ್ಲಿರುವಂಥ ಸಿಬ್ಬಂದಿ ಅಧಿಕಾರಿಗಳ ತಂಡ ಈಗಿನ ಪರಿಸ್ಥಿತಿ ಬಗ್ಗೆ ಏನು ಹೇಳ್ತಾರೆ? ಪ್ರೆಸೆಂಟ್ ಸ್ವಲ್ಪ ಅದೇ ಕಲ್ಲು ಬಂದಿರೋದ್ರಿಂದ ಸ್ವಲ್ಪ ತೊಂದರೆ ಆಗಿದೆ ಸರ್, ಬಟ್ ಮಾಡ್ತಾ ಇದ್ದೀವಿ ಸರ್, ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂದರೆ ಈಗ ನೀವು ಯಾವ SDRF ತಂಡಕ್ಕಾಗಿ ಕಾಯ್ತಾ ಇದ್ದೀರಾ? ಅವರು ಸ್ಥಳಕ್ಕೆ ಧಾವಿಸೋವರೆಗೂ ರಕ್ಷಣಾ ಕಾರ್ಯಾಚರಣೆ ಸ್ಥಗಿತ ಆಗಿರುತ್ತಾ ಅಥವಾ ಮುಂದುವರಿಸ್ತಾ ಇದ್ದೀರಾ? ಅದು ಇದು ಬರೋದು ಇದು ಮಾಡೋರ್ಗು ಮುಂದುವರಿಸ್ತೀವಿ ಸರ್, ಎಲ್ಲ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ಆಲ್ ರೈಟ್, ಸ್ಥಳದಲ್ಲೇ ಇದ್ದಾರೆ. ಕಾರ್ಯಾಚರಣೆಯ ಮಾಹಿತಿಯನ್ನು ನ್ಯೂಸ್ ಫಸ್ಟ್ ಜೊತೆ ಹಂಚ್ಕೊಳ್ತಾ ಇದ್ರು ತಹಶೀಲ್ದಾರ್ ಮಂಜುಳಾ ಅವರು. SDRF ತಂಡ ಸ್ಥಳಕ್ಕೆ ಬರಬೇಕು, ಅದಕ್ಕಾಗಿ ನಾವು ಕಾಯ್ತಾ ಇದ್ದೀವಿ ಅಂತ. ಬಟ್ ಅಲ್ಲಿವರೆಗೂ ಕೂಡ ಕೈ ಚೆಲ್ಲಿ ಕೂರೋದಕ್ಕೆ ಸಾಧ್ಯ ಇಲ್ಲ. ಸ್ಥಳದಲ್ಲಿ ಈಗ ಅವರ ಬಳಿ ಇರುವಂಥ ವ್ಯವಸ್ಥೆಯಲ್ಲಿ ಏನೆಲ್ಲ ಮಾಡೋದಕ್ಕೆ ಸಾಧ್ಯನೋ ಆ ಎಲ್ಲ ಪ್ರಯತ್ನಗಳಿಗೂ ಕೂಡ ಮುಂದಾಗ್ತಾ ಇದ್ದಾರೆ. ನೋಡಿ, ಮತ್ತೊಂದಷ್ಟು ದೃಶ್ಯಗಳು ಲಭ್ಯ ಆಗ್ತಾ ಇದೆ. ಪಕ್ಕದಲ್ಲಿ ಕೊರೆದಿರುವಂಥದ್ದು, ಅಲ್ಲಿ ಈಗ ಬಂಡೆಕಲ್ಲು ಅಡ್ಡ ಸಿಕ್ಕಿರೋದು.
ಏನು ಮಾಡಿದ್ರಿ ನೀವೇ ತೊಗೊಂಡ್ರೆ ನೋಡಿ ಇರಬೇಡ ನಿಮಗೆ ಸಿಗಿಸ್ತೇವೆ. 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 ಏನು ಮಾಡಿದ್ರಿ ನೀವೇ ತೊಗೊಂಡ್ರೆ ನೋಡಿ ಇರಬೇಡ ನಿಮಗೆ. ನೋಡಿ, ಸದ್ಯ ಸ್ಥಳದಲ್ಲಿ ಕಾರ್ಯಾಚರಣೆ ನಡೀತಾ ಇರುವಂಥ ದೃಶ್ಯ ಇದು. ಬಹಳ ಚಾಲೆಂಜಿಂಗ್, ಇದು ಸವಾಲಿನ ಕೆಲಸ. ಆ ಬಂಡೆಯನ್ನ ಬಹುಶಃ ಅಲ್ಲಿ ಡ್ರಿಲ್ ಮಾಡ್ತಾ ಇದ್ದಾರೆ. ಬಂಡೆಯನ್ನ ಪುಡಿ ಪುಡಿ ಮಾಡಿ ಅದಾದ್ಮೇಲೆ JCB ಇಂದ ಅದನ್ನ ಪಕ್ಕಕ್ಕೆ ಸರಿಸೋ ಕೆಲಸ ಮಾಡ್ತಿದ್ದಾರೆ. ಆ ಬಂಡೆ ಗಾತ್ರ ಎಷ್ಟಿದೆಯೋ, ಅದು ಎಷ್ಟು ಆಳ ಇದೆಯೋ ಅದನ್ನ ಸಂಪೂರ್ಣವಾಗಿ ಈ ರೀತಿ ಡ್ರಿಲ್ಲಿಂಗ್ ಬಿಟ್ನಲ್ಲಿ ಪುಡಿಗೈದು ಅದಾದ್ಮೇಲೆ ಮತ್ತೆ ಕೊರೆಯೋ ಕೆಲಸ ಆರಂಭ ಮಾಡಬೇಕು. ಮಗು ಸಿಲುಕಿರುವಂಥ ಜಾಗದೆಡೆಗೆ ನಿಧಾನವಾಗಿ ಚಲಿಸೋದಕ್ಕೆ ಆರಂಭ ಆಗಬೇಕು. ಬಹಳ ಕಷ್ಟ. ಇದೆಲ್ಲದಕ್ಕೂ ಕೂಡ ಹೆಚ್ಚು ಸಮಯ ಹಿಡಿಯುತ್ತೆ ಅಂತೇಳಿ ಸಮಯ ವ್ಯರ್ಥ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮಗುವಿನ ರಕ್ಷಣೆ ದೃಷ್ಟಿಯಿಂದ ಈಗಾಗಲೇ 5-6 ತಾಸು ಆಗಿದೆ ಮಗು ಒಳಗೆ ಸಿಕ್ಕಾಕೊಂಡು. 2 ವರ್ಷದ ಮಗು ಅಂತ ಹೇಳಿದ್ರೆ ಮಗು ಪರಿಸ್ಥಿತಿ ಬಗ್ಗೆನೂ ಕೂಡ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗುತ್ತೆ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೆ ಏನೆಲ್ಲ ಮಾರ್ಗಗಳಿದೆ ಕಾರ್ಯಾಚರಣೆಯನ್ನು ತ್ವರಿತಗತಿಯಲ್ಲಿ ಮಾಡೋದಕ್ಕೆ, ಆ ಎಲ್ಲ ಆಲೋಚನೆಗಳಲ್ಲಿ ಅಧಿಕಾರಿಗಳು ತೊಡಗಿದ್ದಾರೆ. ಸ್ಥಳಕ್ಕೆ SDRF ತಂಡ ಬರೋ ನಿರೀಕ್ಷೆಯಲ್ಲೂ ಕೂಡ ಇದ್ದಾರೆ. SDRF ತಂಡ ಬರೋವರೆಗೆ ತಮ್ಮ ಕೈಲಾದಂತಹ ಎಲ್ಲ ಪ್ರಯತ್ನವನ್ನು ಕೂಡ ಸದ್ಯ ಸ್ಥಳದಲ್ಲಿರುವಂತಹ ಸಿಬ್ಬಂದಿ ಅಧಿಕಾರಿಗಳ ನೇತೃತ್ವದಲ್ಲಿ ಮುಂದುವರಿಸ್ತಾ ಇರೋದನ್ನ ಆ ದೃಶ್ಯದಲ್ಲಿ ನೀವು ಗಮನಿಸಬಹುದು. ಒಂದು ವೇಳೆ ಇದೊಂದು ಬಂಡೆ ಅಡ್ಡ ಸಿಗದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆಲ್ಲ ಕಾರ್ಯಾಚರಣೆ ಬಹುತೇಕ ಮುಂದುವರೆದು ಸಾಕ್ತಾ ಇತ್ತು ಮಗು ಇದ್ದಿದ್ದ ಕಡೆಗೆ. ಬಟ್ ಇಂಥದ್ದೊಂದು ಬಂಡೆಗಳು ಅಡ್ಡ ಬರೋದ್ರಿಂದಾಗಿ ಇಂಥ ಕಾರ್ಯಾಚರಣೆಗಳಲ್ಲಿ ಬಹಳ ಸವಾಲಾಗಿ ಪರಿಣಮಿಸುತ್ತೆ. ಅದು ಒಂದು ರೀತಿ ಆಯ್ಕೆಗಳೇ ಉಳಿಯೋದಿಲ್ಲ ನಿಮಗೆ. ಮತ್ತೆ ಇನ್ನೊಂದು ಕಡೆ ಹಳ್ಳ ತೊಡೋದಕ್ಕೂ ಸಾಧ್ಯ ಆಗಲ್ಲ, ಅದು ಇನ್ನೂ ಹೆಚ್ಚಿನ ಸಮಯ ಹಿಡಿಯುತ್ತೆ. ಇರುವಂಥ ಆಯ್ಕೆ ಅಂತ ಹೇಳಿದ್ರೆ ಈಗ ಬಂಡೆಗಲ್ಲನ್ನು ಪುಡಿಗೈಬೇಕು. ಆ ಪುಡಿಗೈಯೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಟ್ ಅದು ಎಷ್ಟೊತ್ತು ಹಿಡಿಯುತ್ತೆ, ಅಲ್ಲಿವರೆಗೆ ಮಗುವಿನ ಪರಿಸ್ಥಿತಿ ಏನು ಅನ್ನೋದೆಲ್ಲ ಬಹಳ ಚಿಂತಾಜನಕ. ಸ್ಥಳದಲ್ಲಿ ಕುಟುಂಬದ ಸದಸ್ಯರು ಕೂಡ ಇದ್ದಾರೆ. 10ನೇ ಬೋರ್ವೆಲ್ ಅಂತ ಇದು ಅವರ ಜಮೀನಿನಲ್ಲಿ ತೋಡಿಸಿದ್ದು. 9 ಬೋರ್ವೆಲ್ಗಳಲ್ಲಿ ನೀರು ಬರಲಿಲ್ಲ ಅಂತ 10ನೇ ಬೋರ್ವೆಲ್ ಕೊರೆಸಿದ್ದಾರೆ. ಇಲ್ಲಿ 256 ಅಡಿ ಏನೋ 262 ಅಡಿನೋ ಏನೋ ಹೇಳಿದ್ರು ಅವ್ರು ಕುಟುಂಬಸ್ಥರು. 1.5 ಇಂಚ್ ನೀರು ಬಂದಿತ್ತು. ಅದಕ್ಕಾಗಿ ಮೋಟಾರ್ ಅಳವಡಿಸಿ ನೀರು ಮೇಲೆತ್ತೋದಕ್ಕೆ ಅಂತ ಅದನ್ನು ಹಾಗೆ ಬಿಟ್ಟಿದ್ವಿ. ನಿನ್ನೆ ಎಷ್ಟೇ ಕೊರೆಸಿದ್ದು ಕೊಳವೆ ಬಾವಿ, ಮಗು ಇದ್ದಕ್ಕಿದ್ದ ಹಾಗೆ ಇವತ್ತು ಹೋಗಿ ಕೊಳವೆ ಬಾವಿಗೆ ಬೀಳುತ್ತೆ ಅಂತ ಯಾರು ಅಂದುಕೊಂಡಿದ್ರು? ಅನಿರೀಕ್ಷಿತ ಆಘಾತ. ಬಟ್ ಅಷ್ಟು ಅಜಾಗರೂಕತೆಯೂ ಒಳ್ಳೇದಲ್ಲ. ಒಂದು ಕ್ಷಣ ಮೈ ಮರೆತರೆ ಏನು ಬೇಕಾದರೂ ಆಗ್ಬಿಡ್ಬೋದು. ಅಂಥದ್ರಲ್ಲಿ ನೆನ್ನೆ ಕೊರೆಸಿರುವಂಥ ಕೊಳವೆ ಬಾವಿ, ತೆರೆದ ಬಾಯಿ ಹಾಗೆ ಬಿಟ್ಟಿದ್ರೆ ಅದ್ರ ಮೇಲೆ ಒಂದು ಮರದ ಹಲಗೆನೋ ಅಥವಾ ಒಂದು ಸೈಜ್ ಗಲ್ಲನ್ನು ಹಾಕಿ ಮುಚ್ಚಿಬಿಟ್ಟಿದ್ದರೆ
ತಾತ್ಕಾಲಿಕವಾಗಿ ಅದು. ಇನ್ನು ಮುಂದಕ್ಕೂ ಕೂಡ ಜನ ಅದನ್ನೇ ಅರ್ಥಕೊಳ್ಬೇಕಾಗಿರೋದು. ಇಂಥ ಎಷ್ಟು ಪ್ರಕರಣಗಳು ಕೇವಲ ರಾಜ್ಯಕ್ಕಷ್ಟೇ ಅಥವಾ ಈ ಉತ್ತರ ಕರ್ನಾಟಕ ಭಾಗಕ್ಕಷ್ಟೇ ಇದು ಸೀಮಿತ ಆಗಿರೋದಿಲ್ಲ. ದೇಶದಾದ್ಯಂತ ಇಂಥ ಸಾಕಷ್ಟು ಪ್ರಕರಣಗಳನ್ನು ನೋಡಿ ಆಯಿತು. ಕೆಲವೊಂದು ಪ್ರಕರಣಗಳಲ್ಲಿ ಯಶಸ್ವಿ ಕಾರ್ಯಾಚರಣೆಯ ಮೂಲಕ ಮಕ್ಕಳನ್ನು ಹೊರತರಲಾಗಿದೆ. ಬಹಳಷ್ಟು ಪ್ರಕರಣಗಳಲ್ಲಿ ವಿಪರ್ಯಾಸ ಅನ್ನೋ ಹಾಗೆ ಮಗು ಜೀವ ಕಳೆದುಕೊಳ್ಳುವಂಥ ಸ್ಥಿತಿಯೂ ಉದ್ಭವ ಆಗಿರೋದನ್ನು ನೋಡಿದ್ದೀವಿ. ಇಷ್ಟೆಲ್ಲ ಇದ್ದಾಗಲೂ ಕೂಡ ಇದರ ಬಗ್ಗೆ ಹೆಚ್ಚು ಹೆಚ್ಚು ಜಾಗರೂಕತೆ ಆಗಬೇಕು, ಜನರಿಗೆ ಇದರ ಬಗ್ಗೆ ಅರಿವು ಬರಬೇಕು. ಬೋರ್ವೆಲ್ ಕೊರೆಸಿದ ಮೇಲೆ ಅಲ್ಲಿ ನೀರು ಬರಲಿಲ್ಲ ಅಂತಾದರೆ ಸೀಲ್ ಮಾಡಬೇಕು ಅದನ್ನು ತಕ್ಷಣಕ್ಕೆ. ಅದರಲ್ಲೂ ಮನೆಯಲ್ಲಿ ಈ ರೀತಿ ಪುಟ್ಟ ಮಕ್ಕಳು ಕಂದಮ್ಮಗಳಿದ್ದಾಗ ಮಕ್ಕಳು ತಾವಾಗೆ ಮಕ್ಕಳ ಜೊತೆ ಆಟ ಆಡ್ಲಿಕ್ಕೆ ಹೋಗೋದು, ಜಮೀನಿಗೆ ಬರೋದು, ಈ ರೀತಿಯಾದ ಸನ್ನಿವೇಶಗಳೆಲ್ಲ ಇದ್ದಾಗ ಇಂಥ ರಿಸ್ಕ್ಗಳನ್ನು ತಗೊಳ್ಳೋದಕ್ಕೆ ಹೋಗಬಾರ್ದು. ಅದರ ಬಗ್ಗೆ ಎಷ್ಟು ಜಾಗರೂಕರಾಗಿದ್ದರೂ ಸಾಲಲ್ಲ. ಒಂದು ಮಗುವನ್ನು ಆ ರೀತಿ ಜಮೀನಿನಲ್ಲಿ ಅಡ್ಡಾಡೋದಕ್ಕೆ ಬಿಡಬಾರ್ದಾಗಿತ್ತು, ಜೊತೆಯಲ್ಲಿ ಯಾರಾದರೂ ಇರಬೇಕಾಗಿತ್ತು. ಅಥವಾ ಅಲ್ಲಿ ತೆರೆದ ಸ್ಥಿತಿಯಲ್ಲಿದೆ, ಕೊಳವೆ ಬಾವಿ ನೆನ್ನೆ ಕೊರೆಸಿದ್ವಿ, ಮಗುವನ್ನು ಹಾಗೆ ಬಿಡಬಾರ್ದು ಅನ್ನೋದು ಗೊತ್ತಿರಬೇಕಿತ್ತು. ಏನೇ ಇದ್ರೂ ಹಣೆ ಬರಹ ಅಂತಾರಲ್ಲ, ಆ ಕ್ಷಣಕ್ಕೆ ಇಂಥ ಘಟನೆಗಳು ಸಂಭವಿಸಿಬಿಡುತ್ತೆ. ಅದಾದಮೇಲೆ ಎಷ್ಟು ಪರಿತಪ್ಪಿಸಿದ್ರು, ದೇವರಿಗೆ ಕೈ ಮುಗಿದ್ರು, ಹರಕೆ ಹೊತ್ತು ಕೂಡ ಕಾರ್ಯಾಚರಣೆ ಯಶಸ್ವಿಯಾಗಲಿ, ಮಗು ಬದುಕಿ ಬರಲಿ ಅನ್ನೋದೇ ಪ್ರತಿಯೊಬ್ಬರ ಆಶಯವಾಗಿರುತ್ತೆ. ಎಲ್ಲ ಪ್ರಕರಣಗಳಲ್ಲೂ ಅದು ಸಾಧ್ಯ ಆಗೋದಿಲ್ಲ. ಬಟ್ ಈ ಪ್ರಕರಣದಲ್ಲಿ ಸಾಧ್ಯತೆಗಳು ಆಶಾದಾಯಕವಾಗಿ ಕಂಡು ಬರ್ತಾ ಇದೆ. ಮಗು ಸಿಲುಕಿರುವಂಥ ಆಳ 16 ಅಡಿ ಆಗಿರೋದ್ರಿಂದ ಈಗಾಗಲೇ 18 ಅಡಿ ಆಳ ಕೊರೆದಿದ್ದಾರೆ ಅದರ ಪಕ್ಕದಲ್ಲೇ. ಬಟ್ ಅಲ್ಲಿ ಬಂಡೆ ಸಿಕ್ಕಿರೋದು ಈಗ ಕಾರ್ಯಾಚರಣೆಯ ವೇಗಕ್ಕೆ ಸ್ವಲ್ಪ ಬ್ರೇಕ್ ಹಾಕಿದಾಗಿದೆ. ಇದೀಗ ಅದನ್ನು ಮೀರಿ ಕಾರ್ಯಾಚರಣೆ ಮುಂದುವರಿಸಬೇಕು. ಈ ದೊಡ್ಡ ಸವಾಲನ್ನು ಎದುರಿಸಿ ಮಗುವನ್ನು ಯಶಸ್ವಿಯಾಗಿ ರಕ್ಷಿಸುವಂಥ ಜವಾಬ್ದಾರಿ ಅಷ್ಟು ಒತ್ತಡದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಿಬ್ಬಂದಿ ಮೇಲಿದೆ. ಇನ್ನು ಹೆಚ್ಚುವರಿಯಾಗಿ ಏನೆಲ್ಲ ವ್ಯವಸ್ಥೆ ಬೇಕಿದ್ರೂ ಕೂಡ ಆ ಕ್ಷಣಕ್ಕೆ ಅದನ್ನು ಕಲ್ಪಿಸಿಕೊಡೋ ನಿಟ್ಟಿನಲ್ಲಿ ಅಧಿಕಾರಿಗಳ ವರ್ಗ ಕೂಡ ಸ್ಥಳದಲ್ಲಿದ್ದಾರೆ. ಸಂಪೂರ್ಣ ಶಾಸಕರು, ಸಂಸದರ ಸಂಪರ್ಕದಲ್ಲಿ ಅಧಿಕಾರಿಗಳಿದ್ದು ಸ್ಥಳದಲ್ಲಿ ಏನೆಲ್ಲ ಬೇಕೋ ಅದೆಲ್ಲವನ್ನು ಕೂಡ ಒದಗಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಮಗುವಿನ ಮುಖದ ಮೇಲೆ ಮಣ್ಣು ಬಿದ್ದಿದೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಕ್ಯಾಮೆರಾ ಮೂಲಕ ನಿರಂತರವಾಗಿ ಮಗುವಿನ ಚಲನವಲನದ ಮೇಲೆ ನಿಗಾ ಇರಿಸಲಾಗಿದೆ. ಮಗುವಿನ ಕಾಲು ಅಲುಗಾಡ್ತಾ ಇರುವಂಥದ್ದು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಷ್ಟು ಮಾತ್ರ ಗೋಚರ ಆಗ್ತಾ ಇದೆ. ಮಗುವಿಗೆ ನಿರಂತರವಾಗಿ ಆಕ್ಸಿಜನ್ ಪೂರೈಕೆ ಕೂಡ ಮಾಡಲಾಗ್ತಾ ಇದೆ. ಸೊ ಇಷ್ಟೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಈಗಾಗಲೇ ಕೈಗೊಂಡಿದ್ದಾರೆ. ಮಗುವಿನ ಕಾಲು ಅಲುಗಾಡ್ತಾ ಇದೆ. ಕಾಲು ಅಲುಗಾಡುವಂಥ ಚಲನವಲನ ಆ ಕ್ಯಾಮೆರಾದಲ್ಲೂ ಕಾಣಸಿಗ್ತಾ ಇದೆ. ಆದರೆ ಮಗುವಿನ ಮುಖದ ಮೇಲೆ ಮಣ್ಣು ಬಿದ್ದಿರೋದು ಬಹಳ ಚಿಕ್ಕದಾಗಿರುತ್ತೆ. ಕೊಳವೆ ಬಾವಿ ಕೊರೆದಿರೋದು ಅಂದರೆ ಇಷ್ಟು ಪುಟ್ಟ ಮಕ್ಕಳು ಬಿಟ್ಟರೆ ಇನ್ಯಾರು ಕೂಡ ಅದರೊಳಗೆ ಸಿಲ್ಕೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚಿಕ್ಕದಾಗಿರುತ್ತೆ ಅದರ ರೇಡಿಯಸ್. ಹೀಗಾಗಿ ಮಗು ಕೆಳಗೆ ಬಿದ್ದಾಗಲೋ ಆ ಸಂದರ್ಭಕ್ಕೆ ಅಥವಾ ಹೀಗೆ ಕಾರ್ಯಾಚರಣೆ ಆರಂಭ ಆದಾಗ ಸ್ವಲ್ಪ ಭೂಮಿ ಅಲುಗಾಡಿದ್ರೂ ಕೂಡ ಮಗುವಿನ ಮೇಲೆ ಮಣ್ಣು ಬೀಳುತ್ತೆ. ಹಾಗಾಗೋದು ಇನ್ನಷ್ಟು ಆತಂಕಕಾರಿ. ಬಟ್ ಈಗ ಅದರಿಂದ ಏನೋ ಬಹಳ ಮಗುವಿಗೆ ತೊಂದರೆ ಆಗಿದೆ ಅನ್ನುವಂಥದ್ದೇನು ಕಂಡು ಬಂದಿಲ್ಲ. ಆದರೂ ಕೂಡ ಆತಂಕ ಅಂತೂ ಇದೆ. ಈಗ ಅದರಿಂದ ಮಗುವಿನ ಮುಖದ ಮೇಲೆಲ್ಲ ಸ್ವಲ್ಪ ಮಣ್ಣು ಬಿದ್ದಿರೋದು ಆ ಕ್ಯಾಮ್ರಾದಲ್ಲಿ ಗೋಚರ ಆಗ್ತಾ ಇದೆ. ತಕ್ಷಣಕ್ಕೇನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳು ಕೈಗೊಳ್ಳಬೇಕಾಗಿತ್ತೋ, ಮಗು ಒಳಗೆ ಸಿಲುಕಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅದೆಲ್ಲ ಕೈಗೊಂಡಿದ್ದಾರೆ. ಆಕ್ಸಿಜನ್ ಪೂರೈಕೆ ಮಾಡೋದಿರಬಹುದು, ಕ್ಯಾಮ್ರಾ ಒಳಗಿಳಿಸಿ ಮಗುವಿನ ಚಲನವಲನದ ಬಗ್ಗೆ ಗಮನ ಹರಿಸೋದಾಗಿರಬಹುದು, ಅದೆಲ್ಲದಕ್ಕೂ ಈಗಾಗಲೇ ಪ್ರಿಕಾಷನರಿ ಮೆಷರ್ಸ್ ಎಲ್ಲ ತಗೊಂಡಿದ್ದಾರೆ. ಅದೆಲ್ಲದರ ನಂತರವೇ ತ್ವರಿತ ಕಾರ್ಯಾಚರಣೆಯನ್ನು ಆರಂಭ ಮಾಡಿರೋದು. ಎಲ್ಲದರ ಹೊರತಾಗಿಯೂ ಕೂಡ ನೋಡಿ ಎಷ್ಟೆಲ್ಲ ಚಾಲೆಂಜಸ್ಸು ಒಂದಾದ ನಂತರ ಒಂದು. ಈಗ ಒಂದು ಕಡೆ ಅಲ್ಲಿ ಬಂಡೆಕಲ್ಲು ಸಿಕ್ಕಿದೆ, ಅದನ್ನ ಪುಡಿ ಮಾಡಿ ಮುಂದಕ್ಕೆ ಸಾಗಬೇಕು ಮಗುವಿನ ಕಡೆಗೆ. ಈ ಕಡೆ ಮಗುವಿನ ಮುಖದ ಮೇಲೆ ಮಣ್ಣು ಬಿದ್ದಿದೆ ಅನ್ನೋದು ಈಗ ಗೋಚರ ಆಗ್ತಾ ಇದೆ ಕ್ಯಾಮ್ರಾದಲ್ಲಿ. ಅದು ಸ್ವಲ್ಪ ಸಹಜವಾಗಿ ಆತಂಕ. ಇಂಥ ಸಂದರ್ಭದಲ್ಲಿ ಕುಟುಂಬಸ್ಥರಂತೂ ಇನ್ನೂ ಪಾಪ ಪ್ಯಾನಿಕ್ ಆಗ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.